ಶಕ್ತಿಶಾಲಿ ಶನಿ ಅಮಾವಾಸ್ಯೆ. ಶನಿ ಜಯಂತಿಯಂದೇ ಬಂದಿರುವ ವಿಶೇಷ ಅಮಾವಾಸ್ಯೆ. 13-14 ವರ್ಷಕ್ಕೊಮ್ಮೆ ಸಂಭವಿಸುವ ಅಪರೂಪದ ಅಮಾವಾಸ್ಯೆ. ಶನಿ ದೋಷ ಪರಿಹಾರಕ್ಕೂ ಇಂದೇ ಮುಹೂರ್ತ. ಅಮಾವಾಸ್ಯೆ ದಿನವು ಶನಿವಾರದಂದು ಬಂದಾಗ ಅದನ್ನ ಶನಿ ಅಮಾವಾಸ್ಯೆ ಅಂತ ಆಚರಿಸಲಾಗುತ್ತೆ. 13-14 ವರ್ಷಕ್ಕೊಮ್ಮೆ ಈ ಅಪರೂಪದ ಅಮಾವಾಸ್ಯೆ ಸಂಭವಿಸಲಿದೆ. ಇಂದು ಶನಿ ಜಯಂತಿ ಬೇರೆ ಇದ್ದು, ಈ ಶುಭ ದಿನದಂದು ಶನಿ ಅಮಾವಾಸ್ಯೆ ಬಂದಿರೋದು ಹಿಂದೂ ಸಂಪ್ರದಾಯದಂತೆ ಅತ್ಯಂತ ಮಹತ್ವ ಪಡೆದಿದೆ. ಈ ಅಮಾವಾಸ್ಯೆ ಜ್ಯೇಷ್ಠ ಶುದ್ಧ ಮಾಸದಲ್ಲಿ ಬಂದಿದ್ದು ಅತ್ಯಂತ ಶಕ್ತಿಶಾಲಿ ಅಮಾವಾಸ್ಯೆಯಾಗಿದೆ. ಈ ಅಮಾವಾಸ್ಯೆ ಶನಿ ದೋಷ ನಿವಾರಣೆಯ ರಹದಾರಿ ಅನ್ನೋದು ಜ್ಯೋತಿಷಿಗಳ ಸಲಹೆಯಾಗಿದೆ. ಶನಿಯ ದೋಷವನ್ನು ನಿವಾರಣೆ ಮಾಡಿಕೊಳ್ಳುವುದಕ್ಕಾಗಿ ಈ ಬಾರಿ ಬಂದಿರತಕ್ಕಂತಹ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಶನಿವಾರ ಯುಕ್ತವಾಗಿ ಬಂದಿದೆ. ಶನಿಶ್ಚರನ ಜಯಂತಿ ಇರತಕ್ಕಂತಹದ್ದು. ಶನಿಯ ಪೀಡೆಯ ನಿವಾರಣೆಗಾಗಿ ಮಾಡತಕ್ಕಂತಹ ಏನು ಸಣ್ಣ ಸಣ್ಣ ಪೂಜೆ ಪುನಸ್ಕಾರಗಳು ಉಂಟು, ಸಾಮಾನ್ಯ ಅಮಾವಾಸ್ಯೆಯಲ್ಲಿಯೇ ಅದು ನಿಮಗೆ 100ರಷ್ಟು ಪುಣ್ಯವನ್ನು ಕೊಟ್ಟರೆ, ಇನ್ನು ಅವನ ಹುಟ್ಟಿದ ದಿನವಾದಂತಹ ಹಿಂದಿನ ಕಾಲದಲ್ಲೆಲ್ಲ ಮಾತಾಡ್ತಾ ಇದ್ದರು, ಟಿ ವಿಯ ಮುಖಾಂತರವಾಗಿ ತಿಳಿಸ್ತಕ್ಕಂಥದ್ದಾದರೆ, ಹರಿಯುವ ನೀರಿನಲ್ಲಿ ತಿಲದಿಂದ ಮಿಶ್ರಿತವಾದಂತಹ ಎಲ್ಲ ವಿಧವಾದಂತಹ ಚೂರ್ಣಗಳು, ಎಳ್ಳನ್ನು ಕುಟ್ಟಿ ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡ್ತಕ್ಕಂಥದ್ದು, ಎಳ್ಳೆಣ್ಣೆಯನ್ನು ತಲೆಗೆ ಹಚ್ಚಿಕೊಂಡು ಸ್ನಾನ ಮಾಡ್ತಕ್ಕಂಥದ್ದು, ಎಳ್ಳು ದೀಪಗಳನ್ನು ಹಚ್ಚತಕ್ಕಂಥದ್ದು, ವಿಶೇಷವಾಗಿ ನವಗ್ರಹ ದೇವಸ್ಥಾನ, ಶಿವನ ದೇವಸ್ಥಾನ, ವಿಶೇಷವಾಗಿ ಆಂಜನೇಯನ ದೇವಸ್ಥಾನ ಮತ್ತು ಲಕ್ಷ್ಮೀ ನರಸಿಂಹನ ದೇವಸ್ಥಾನದಲ್ಲಿ ಎಳ್ಳಿನಿಂದ ಮಿಶ್ರಿತವಾದಂತಹ ದೀಪ ಪ್ರಜ್ವಾಲನೆಯನ್ನ ಮಾಡತಕ್ಕಂಥದ್ದು. ಇನ್ನು ಇಂದಿನ ದಿನ ಶನಿ ದೋಷ ನಿವಾರಣೆಗೆ ಉತ್ತಮ ದಿನವಾಗಿದ್ದು, ಶನಿ ಪೀಡೆ ನಿವಾರಣೆಗೆ ಪೂಜೆ ಸಲ್ಲಿಸಿದ್ರೆ ಹೆಚ್ಚಿನ ಫಲ ಸಿಗಲಿದೆಯಂತೆ. ಅದರಲ್ಲೂ ಸಾತಿ ಇರೋರು ಈ ದಿನ ಶನಿದೇವರು, ಆಂಜನೇಯ ಹಾಗೂ ರುದ್ರಸ್ಮರಣೆ ಮಾಡಬೇಕು ಅಂತ ಜ್ಯೋತಿಷಿಗಳು ಸಲಹೆ ಕೊಟ್ಟಿದ್ದಾರೆ. ಜೊತೆಗೆ ತುಪ್ಪ, ಎಳ್ಳೆಣ್ಣೆ ದೀಪವನ್ನ ಹಚ್ಚಿ ಎಳ್ಳು ದಾನ, ಕಪ್ಪು ಬಟ್ಟೆ ದಾನ, ಹೋಮಗಳನ್ನ ಮಾಡಿ ದೋಷ ನಿವಾರಣೆ ಮಾಡ್ಕೊಳ್ಬೇಕಂತೆ. ತಿಲತೈಲದಿಂದ ಮಿಶ್ರಿತವಾದಂತಹ ಒಂದು ಏನು ದೀಪ ಪ್ರಜ್ವಾಲನೆ ಅಂತಿದೆ, ಅವು ಎಲ್ಲ ವಿಧವಾದಂತಹ ಪಾಪಗಳನ್ನು ನಾಶ ಮಾಡ್ತದೆ. ಇದು ಸಾಮಾನ್ಯ ನಿಯಮ. ಶನೇಶ್ವರಾಯ ನಮಃ ಅಂತ ಶನಿಯ ಸ್ಮರಣೆ, ರುದ್ರದೇವರ ಸ್ಮರಣೆ, ಪಾರ್ವತೀ ಪತಯೇ ನಮಃ, ಶಿವಾಯ ನಮಃ ಅಂತ ಶಿವನ ಸ್ಮರಣೆ, ಮುಖ್ಯಪ್ರಾಣಾಯ ನಮಃ, ಆಂಜನೇಯಾಯ ನಮಃ ಅಂತ ಮುಖ್ಯಪ್ರಾಣದೇವರ ಸ್ಮರಣೆ, ಲಕ್ಷ್ಮೀ ನರಸಿಂಹಾಯ ನಮಃ ಅಂತ ಸಾಮಾನ್ಯ ಜನರು ಇರುವ ಸ್ಥಳದಲ್ಲಿ ಅತಿ ಸುಲಭವಾಗಿ ಖರ್ಚು ವೆಚ್ಚವಿಲ್ಲದೇನೆ ಬಡವ ಬಲ್ಲಿಗರು ಕೂಡ ಸುಲಭವಾಗಿ ಮಾಡ್ತಕ್ಕಂಥದ್ದು. ಅನುಕೂಲ ಇರತಕ್ಕಂಥವರು ಎಳ್ಳು ಎಣ್ಣೆಯ ದಾನ, ತಿಲ ಮತ್ತು ಕಪ್ಪು ಬಟ್ಟೆ ಇತ್ಯಾದಿಗಳ ದಾನಗಳನ್ನು ಮಾಡಿ ಹೋಮಾದಿಗಳನ್ನು ಮಾಡಿಸ್ತಕ್ಕಂಥವರು ಶಕ್ತಿ ಇದ್ದವರಿಗೆ ಇದು ಉತ್ತಮ ಪ್ರಸಂಗ. ಒಟ್ನಲ್ಲಿ ನಕಾರಾತ್ಮಕ ಪ್ರಭಾವಗಳನ್ನ ಕಡಿಮೆ ಮಾಡಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಇಂದಿನ ದಿನ ಅತ್ಯಂತ ಮಹತ್ವ ಹಾಗೂ ಶ್ರೇಷ್ಠ ದಿನವಾಗಿದೆ ಅಂತ ಆಧ್ಯಾತ್ಮ ಹೇಳ್ತಾ ಇದೆ. ಅರುಣಾ ಶಿರಗುಪ್ಪಿ, ಪಬ್ಲಿಕ್ ಟಿವಿ, ಬೆಂಗಳೂರು.